ಯಾದಗಿರಿ ನ್ಯೂಸ್ ಇಂಪ್ಯಾಕ್ಟ್. ನಾನು ಒಂದು ವಾರ ಹಿಂದೆ ಪೈಪಿನ ಕೆಲಸ ದುರಸ್ತಿ ಮಾಡಿ ರಸ್ತೆಯನ್ನು ಕೆಡಿಸಿ ಹೋಗಿದ್ದಾರೆ ಅಂತೇಳಿ ನಾನು ಒಂದು ವಿಡಿಯೋ ಮಾಡಿದೆ. ಸ್ನೇಹಿತರೆ ನಮಸ್ತೆ. ನೋಡಿ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಿರೋ ದೃಶ್ಯಗಳು ಯಾದಗಿರಿ ನಗರದ ಬಿಜಾಪುರ ಮತ್ತು ಹೈದ್ರಾಬಾದ್ ಹೋಗುವಂಥ ರಸ್ತೆ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ ಸ್ವಲ್ಪ ಮುಂದುಗಡೆ ಬಂದರೆ ಹೈದ್ರಾಬಾದ್ ಹೋಗುವಂಥ ರಸ್ತೆಯಲ್ಲಿ ಸುಮಾರು ತಿಂಗಳುಗಳಿಂದ ಈ ಒಂದು ಪೈಪ್ ದುರಸ್ತಿ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಎಲ್ಲ ನೋಡಿ, ಇದು ಮಣ್ಣು ಹಾಕಿದ್ದು ಪೈಪ್ ದುರಸ್ತಿ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ರೋಡಿನ ಒಳಗಡೆ ಪೈಪ್ ಇದೆ, ಆ ಪೈಪು ಒಡೆದೋಗಿ ಸಾಕಷ್ಟು ನೀರು ಪೋಲಾಗ್ತಿತ್ತು. ಆ ನೀರು ಪೋಲಾಗಬಾರ್ದು ಅಂತೇಳಿ ಆ ಪೈಪ್ ದುರಸ್ತಿ ಮಾಡಿದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಪೈಪ್ ದುರಸ್ತಿ ಮಾಡಿದ್ದಾರೆ. ಆದರೆ ಪೈಪು ದುರಸ್ತಿ ಮಾಡಿದ್ದಾರೆ, ರಸ್ತೆಯನ್ನು ಕೆಡಿಸೋಗಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ? ಇದಕ್ಕೆ ಯಾವ ರೀತಿ ನೀವು ಪೈಪ್ ದುರಸ್ತಿ ಮಾಡಿದ್ರೋ, ಯಾವ ರೀತಿ ರಸ್ತೆ ಇತ್ತು ಮೊದಲು, ಅದೇ ರೀತಿ ರಸ್ತೆ ದುರಸ್ತಿ ಮಾಡಬೇಕಾಗಿತ್ತು. ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ. ನಿನ್ನೂರಿನ ದೃಶ್ಯಗಳು ಇದು ಯಾದಗಿರಿ ನ್ಯೂಸ್ನ ಫಲಶ್ರುತಿ ನೋಡಿ ಹೇಗಿದೆ. ಯಾದಗಿರಿ ನ್ಯೂಸ್ ಇಂಪ್ಯಾಕ್ಟ್. ನಾನು ಒಂದು ವಾರ ಹಿಂದೆ ಪೈಪಿನ ಕೆಲಸ ದುರಸ್ತಿ ಮಾಡಿ ರಸ್ತೆಯನ್ನು ಕೆಡಿಸಿ ಹೋಗಿದ್ದಾರೆ ಅಂತೇಳಿ ನಾನು ಒಂದು ವಿಡಿಯೋ ಮಾಡಿದೆ. ಆ ಒಂದು ವಿಡಿಯೋ ನೋಡಿ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಈಗ ಡಾಂಬರ್ ಹಾಕಿ ಬಿಜಾಪುರ ಹೈದ್ರಾಬಾದ್ ಹೋಗುವಂಥ ರಾಜ್ಯ ಹೆದ್ದಾರಿಯಲ್ಲಿ ಏನೋ ಗುಂಡಿ ಬಿದ್ದಿತ್ತು, ಅದ್ರ ಬಗ್ಗೆ ಈಗ ನಾನು ಒಂದು ವಿಡಿಯೋ ಮಾಡಿದೆ. ಈಗ ಆ ಒಂದು ವಿಡಿಯೋ ನೋಡಿ ಇವತ್ತು ಅಧಿಕಾರಿಗಳು ಯಾವ ರೀತಿ ಇಲ್ಲಿ ಡಾಂಬರ್ ಹಾಕಿದ್ದಾರೆ ಅನ್ನೋದರ ಬಗ್ಗೆ ದೃಶ್ಯಗಳು ಸ್ಪಷ್ಟವಾಗಿ ಕಾಣ್ತಾ ಇದೆ. ನೋಡಿದು ಯಾದಗಿರಿ ನಗರದ ಶಾಸ್ತ್ರಿ ಸರ್ಕಲ್ ಹತ್ತಿರದ ದೃಶ್ಯ ಇತ್ತು. ನಾನು ಇನ್ನೊಂದು ವಿಡಿಯೋ ಹಾಕ್ತೇನೆ, ಹಳೆಯ ವಿಡಿಯೋ ಮೊದಲು ಪ್ಲೇ ಮಾಡ್ತೇನೆ. ನೋಡಿ, ನೀವು ಹಳೆಯ ವಿಡಿಯೋ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೇನೆ. ಹಳೆಯ ವಿಡಿಯೋದಲ್ಲಿ ಎಷ್ಟೊಂದು ತೆಗ್ಗಿತ್ತು, ಇದಕ್ಕಿಂತ ಮೊದಲು ಪೈಪ್ ಹೊಡೆದಿತ್ತು. ಆ ಪೈಪ್ ಹೊಡೆದಿದೆ ಅಂತ ನಾನು ಒಂದು ವಿಡಿಯೋ ಬಿಡಿದ್ದೆ. ಆ ಪೈಪ್ ದುರಸ್ತಿ ಮಾಡಿದರು. ಆ ಪೈಪ್ ದುರಸ್ತಿ ಮಾಡಿ ರಸ್ತೆ ಕೆಡಿಸಿ ಹೋಗಿದ್ದರು. ಈಗ ರಸ್ತೆ ಕೆಟ್ಟಿದೆ ಅಂತೇಳಿ ಪೈಪ್ ದುರಸ್ತಿ ಮಾಡಿದ ಅಧಿಕಾರಿಗಳು ರಸ್ತೆಯನ್ನು ಕೆಡಿಸಿ ಹೋಗಿದ್ದಾರೆ ಅಂತೇಳಿ ನಾನೊಂದು ವಿಡಿಯೋ ಮಾಡಿದೆ. ಆ ಒಂದು ವಿಡಿಯೋ ನೋಡಿದ ಅಧಿಕಾರಿಗಳು ಇವತ್ತು ಎಚ್ಚೆತ್ತುಕೊಂಡು ಈ ರಸ್ತೆ ಸಹ ದುರಸ್ತಿ ಮಾಡಿದ್ದಾರೆ. ರಸ್ತೆ ದುರಸ್ತಿ ಮಾಡಿದ ಅಧಿಕಾರಿಗಳಿಗೆ ತುಂಬ ಧನ್ಯವಾದಗಳು. ಇದೇ ರೀತಿ ಮಾಡ್ತಾಯಿರಿ, ಅಭಿವೃದ್ಧಿ ಆಗಲಿ ಅಂತ ನನ್ನ ಒಂದು ಅನಿಸಿಕೆ. ನೋಡಿದು ಹೈದ್ರಾಬಾದ್ ಹೋಗುವಂಥ ರಸ್ತೆ, ಇದು ಬಿಜಾಪುರಿಂದ ಬಂದು ಬಿಜಾಪುರ ಹೈದ್ರಾಬಾದ್ ಹೋಗುವಂಥ ರಸ್ತೆ ಇದು. ನೋಡ್ತೇವೆ ದೃಶ್ಯಗಳಲ್ಲಿ ಯಾವ ರೀತಿ ಗುಂಡಿ ಮುಚ್ಚಿದ್ದಾರೆ ಅನ್ನೋದ್ರ ಬಗ್ಗೆ. ಇನ್ನೂ ಸ್ವಲ್ಪ ಡಾಂಬರ್ ಆಗಬೇಕಾಗಿತ್ತು. ಇದು ನೋಡಿ, ಇದು ಯಾದಗಿರಿ ನ್ಯೂಸ್ ಇಂಪ್ಯಾಕ್ಟ್. ಇದು ಈ ರೀತಿ ಅಧಿಕಾರಿಗಳು ಕೆಲಸ ಮಾಡಿದರೆ ಈ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಆಗಿರಬಹುದು ಮತ್ತು ರಾಜ್ಯದಲ್ಲಿ ಆಗಿರಬಹುದು, ಎಲ್ಲಿ ಸಹ ಸಮಸ್ಯೆಗಳೇ ಇರುವುದಿಲ್ಲ. ಆದರೆ ಸಮಸ್ಯೆಗಳು ಇರಬಾರ್ದು ಅಂತಂದರೆ ಈ ರೀತಿ ಗುಂಡು ಮುಚ್ಚಬೇಕಾಗುತ್ತೆ. ಅಧಿಕಾರಿಗಳು ತಕ್ಷಣ ಎಚ್ಚೆತ್ತುಕೊಂಡು, ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟ ಜನಪ್ರತಿನಿಧಿ ಎಲ್ಲರೂ ಕೈ ಜೋಡಿಸಿ ಈ ರೀತಿ ಗುಂಡಿ ಮುಚ್ಚಿದರೆ ಇನ್ನು ಮುಂದೆ ಸಮಸ್ಯೆಗಳು ಇರುವುದಿಲ್ಲ.